ಬಟ್ ಇದ್ಯಾವ್ದಪ್ಪ ಇವನು ಯಾರೋ ಸೈಕಲ್ ರವಿ ಅಂತೆ, ಅವನ ಹತ್ರ ನಾನು 10 ಕೋಟಿ ತೊಗೊಂಡಿದ್ದೀನಿ ಅಂದರೆ ನನ್ಗೆ ನಿಜವಾಗ್ಲೂ ಹೆಚ್ಚು ಕಡೆ ಒಂದು ವಾರ ನನ್ನ ಕಷ್ಟ ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾವು ಕೆಲವೊಬ್ರ ಹತ್ರ ಎಲ್ಲ ವ್ಯಾಪಾರಗಳು ಮಾಡ್ತೀವಿ, ಎಲ್ಲೂ ಅಷ್ಟೇ. ಯಾಕಂದ್ರೆ ಉಮಾಪತಿಯವರೇ, ನಮಗೂ ಕೋಪ ಇತ್ತು ನೋಡಿ ಸಮಯ, ನಮಗೂ ಕೋಪ ಇತ್ತು. ನೀವ್ ಯಾರು ಅನ್ನೋದು ಗೊತ್ತಿಲ್ಲ, ನಿಮ್ ಹೆಸರೇ ನಾವು ತಗೊಂಡಿಲ್ಲ, ನೀವು ಮಾತಾಡ್ಬಿಟ್ರಿ, ನಾವು ಏನೋ ಗೊತ್ತಿಲ್ಲ ತಪ್ಪು ಮಾಡಿರ್ತೀವಿ, ಸರಿನಾ? ಈಗ ನಮ್ ಕಡೆನೂ ತಪ್ಪಾಗಿದೆ, ನಾವು ಒಪ್ಕೊಂತೀವಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾವು ಯಾವತ್ತು ಒಂದು ದಿವಸನೂ ನಿಮ್ ಬಗ್ಗೆ ಆಲೋಚನೆ ಮಾಡಿದವ್ರ ನೋಡಿ. ನನಗೇನ ದುಡ್ಡೇ ಬೇಕಿದ್ರೆ, ನಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನನಗೆ ದುಡ್ಡೇ ಬೇಕಿದ್ರೆ ನಾನು ನೇರ ನಿಮ್ಗೆ ಫೋನ್ ಮಾಡಿ, ನನ್ನ ಸ್ವಾಮಿ ನನ್ ದುಡ್ಡು ಬೇಕು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ಬೋದಾಗಿತ್ತಲ್ಲ ನಾನು ಎಲ್ಲಾರ್ಗು. ಈಗ ನೀವು ಸಹಜವಾಗಿ ಆಲೋಚನೆ ಮಾಡಿ, ಈಗ ನಿಮ್ ಮೇಲೆ ನನಗೊಂದು ದುಶ್ಮನಿ ಇಲ್ಲ, ಒಂದು ಏನ್ ಅನ್ನೋದು ಗೊತ್ತಿಲ್ಲ, ನಿಮ್ ಹತ್ರ ದುಡ್ಡಿನ ಇಂಟೆನ್ಷನ್ ಇಲ್ಲ, ನಿಮ್ ನಂಬರ್ ಯಾವತ್ತೂ ಫೋನ್ ಮಾಡಿಲ್ಲ, ಇವತ್ತೇ ಫೋನ್ ಮಾಡಿರೋದು. ಏನಿಗೆ ಫೋನ್ ಮಾಡಿದೆ? ಅದು ಇದು ಇತ್ತೀಚೆಗೆ ಅತಿ ಆಗ್ತೈತೆ. ಯಾರ್ಯಾರೋ ಬತ್ತವ್ರೆ, ಏನು ನಾಳೆ ಇನ್ನೊಬ್ಬ ಏನೋ ಮಾಡ್ತಾನೆ. ಈಗ ಇದ್ರ ಬಾಂಬೆ ಪಾತ್ರ ಐತೆ ಅನ್ಬೇಕಾ? ನಿಮ್ದೇನೋ ಪ್ರಾಬ್ಲಮ್ ಆದಾಗ ಸತ್ತುವಾಗ್ಲು ನಮ್ಗೆ ಎಷ್ಟು ಜನ ಹೆಂಗ್ ಕಾಂಟ್ಯಾಕ್ಟ್ ಮಾಡಕ್ ಬಂದ್ರು ಗೊತ್ತಾ? ನಾವು ಸತ್ತುವಾಗ್ಲು ನಿಮ್ ಸಂಬಂಧ ಇಲ್ಲ, ನಿಮ್ಗೂ ನಮ್ಗೂ ಅಂದಾಗ ನಾವ್ ಮಾಡಕ್ ಹೋಗಿಲ್ಲ. ನಾನು ಇಲ್ಲ, ನನಗೂ ಬಂತು, ನನ್ಗೆ ಏನೋ ಒಂದು ನಾನೆಲ್ಲ ಮಾಡಿದ್ದೀನ, ಕಾಂಟ್ಯಾಕ್ಟ್ ಮಾಡಕ್ ಎಷ್ಟು ಜನ ಟ್ರೈ ಮಾಡವ್ರೆ, ಎಷ್ಟು ಜನ ಟ್ರೈ ಮಾಡಿದಾರೆ. ನಾನ್ ಎಂತೆಂತವ್ರು ಅಂದ್ರೆ ಸುಮ್ನೆ ಹೇಳೋದು ತಪ್ಪಾಗ್ಬಿಡ್ತಾವ ಅವೆಲ್ಲ. ನಾನು ಬೇಡಪ್ಪ, ನನಗಿಂತವ್ರು, ನನಗಿದು ಸಂಬಂಧ ಇಲ್ಲ, ನಂಬರೇ ಕೊಡ್ಬೇಡ ಅಂತ ಹೇಳಿದೀನಿ. ಇರೋದ್ ಹೇಳಿದೀನಿ ಅಷ್ಟೇ, ಸರಿನಾ? ನನ್ ಕಡೆಯಿಂದ ನೀವು ಸಂಜೆ ನನ್ಗೊಂದ್, ಯಾಕಂದ್ರೆ ಪಾಪ ನೀವು ಅವತ್ತು ಹೇಳಿದೀರ ನಿಮ್ ಮನೆಯವ್ರು ಸಫರ್ ಆಗಿದ್ದಾರೆ ಅನ್ಬಿಟ್ಟು, ನಾನು ನನ್ ಕಡೆಯಿಂದ ಸಂಜೆ ಫೋನ್ ಮಾಡ್ತೀನಿ, ಸ್ಪೀಕರ್ ಆನ್ ಮಾಡಿ ನೀವು ಹಾಲಲ್ಲೆಲ್ಲ ಇಟ್ಬಿಟ್ಟು ನಾನೊಂದು ಸಾರಿ ಕೇಳ್ತೀನಿ ನಿಮ್ ಪೇರೆಂಟ್ಸ್ ಗೆ, ಅಷ್ಟೇ ಮುಗ್ದೋಯ್ತು. ನಾನು ಫೋನು ಮಾಡಲ್ಲ ನಿಮ್ಗೆ. ನೀವ್ ಯಾವ್ದಕ್ಕೂ ನಿಮ್ ವಿಚಾರ ನನಗೆ ಬೇಡದಿರೋ ಸಮಯ, ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ಸುಮ್ನೆ ನಾವ್ ಏನಕ್ಕೆ ಅನ್ನೆಸೆಸರಿಯಾಗಿ ಮಾತಾಡ್ಬೇಕು? ಸರಿ ರವಿ ಅವ್ರೆ, ನಾನು ಹೇಳೋದು ಇಷ್ಟ, ನಿಮ್ಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರ್ತದೆ. ದೂರದಿಂದ ಸುಮ್ನೆ ಇದೇನ್ ಗೊತ್ತಾ, ಕನ್ಫ್ಯೂಸ್ ಆಗಿ ನೆಮ್ಮದಿ ಇಲ್ಲದೆ, ನಿಮ್ಗೂ ನೆಮ್ಮದಿ ಇರಲ್ಲ. ಏನ್ ಮಾಡ್ತಾವನೋ ಅಂದ್ರೆ ನನ್ ಪಡ ನಾನು ಇದ್ದೀನಿ, ನನ್ ಫೋಕಸ್ ಬೇರೆ ಕಡೆ ಇದೆ. ಇಲ್ಲಿ ಎಲ್ಲದಕ್ಕೂ ನಿಮ್ನೆ ಹೇಳ್ಕೊ ಬರ್ತಿದ್ರೆ ಇದು ಏನಿದು? ನನಗೆ ಅರ್ಥ ಆಗೋಯ್ತು, ಇದು ಸುಮ್ನೆ ಯಾಕೋ ನಿಮ್ಗೆ ಆಟ ಆಗ್ತಾ ಇರೋದು ಅಂತ ನನಗೆ ಅರ್ಥ ಆಗಿರೋದಕ್ಕೆ ನಾನು ಫೋನ್ ಮಾಡಿರೋದು ನಿಮ್ಗೆ. ಇದು ಇರ್ಲಿ, ಥ್ಯಾಂಕ್ ಯು. ನಮ್ಮ ಮೇಲೆ ಅಷ್ಟು ಮರ್ಯಾದೆ ಇಟ್ಟಿದ್ರಲ್ಲ, ಅಷ್ಟೇ ಸಾಕು. ಮರ್ಯಾದೆ ಉಳಿಸ್ಕೊಳಕ್ ಏನ್ ಮಾಡ್ಬೇಕು ನಾನು ಖಂಡಿತ ಮಾಡ್ತೀನಿ ಬಿಡ್ರಿ. ಆಯ್ತು ಮಾಂಬತಿ ಅವ್ರೆ, ನಾನು ಸಂಜೆ ಒಂದು ಫೋನ್ ಮಾಡ್ತೀನಿ ನಿಮ್ಗೆ. ನಿಮ್ ಟೈಮ್ಗೆ ಒಂದು 2-3 ಅವರ್ ಬಿಟ್ಟು ನೀವು ಎಷ್ಟು ಗಂಟೆ ಮನೆಗೆ ಹೋಗ್ತೀರಾ? ಅದೇ ನಾನು ಇಲ್ಲೇ ಶೂಟಿಂಗ್ ಅಲ್ಲಿ ಇದ್ದೀನಿ, KR ಅಲ್ಲಿ ಇದ್ದೀನಿ. ನನ್ನ ಹೋಗ್ತೀನಿ, ನಮ್ಮ ತಾಯಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಬಂದ್ಮೇಲೆ ನಾನು ಮಾಡ್ತೀನಿ. ನಾನು 4 ಅವರ್ ಬಿಟ್ಟು ಫೋನ್ ಮಾಡ್ತೀನಿ, 4-5 ಅವರ್ ಬಿಟ್ಟು ಫೋನ್ ಮಾಡ್ತೀನಿ. ಒಂದ್ ಜಸ್ಟ್ ಹಾಲಲ್ಲಿ ಇಡಿ, ಪಾಪ ಅವ್ರಿಗೂ ನಮ್ ಕಡೆಯಿಂದ ಮಗ ಈಚೆ ಹೋಗ್ಬೇಕಾದ್ರೆ ಅವ್ರಿಗೂ ಮನ್ಸಲ್ಲಿ ಇದಿರ್ತಾವಲ್ವಾ, ಒಂದ್ ಮಾತ್ ನನ್ ಕಡೆಯಿಂದ ತಪ್ಪಾಗಿರೋ ಸಾರಿ ಕೇಳ್ಬಿಡೋಣ ಬಿಡಿ, ಸರಿ ಅದ್ರಲ್ಲೇನಂತೆ. ಓಕೆ, ಆಯ್ತು ಮಗ.